ಎಲ್ಲರಿಗೂ ಬೆಳಗಿನ ಶುಭಾಶಯವನ್ನು ಕೋರುತ್ತಾ KR ಲಕ್ಕಂ ಮೆಮೋರಿಯಲ್ CBSE ಶಾಲೆಯ ಆನ್ಲೈನ್ ತರಗತಿಗಳಿಗೆ ಸರ್ವರಿಗೂ ಸ್ವಾಗತವನ್ನು ಕೋರುತ್ತಾ ನಾವು ಕಳೆದ ಅವಧಿಯಲ್ಲಿ ಯುದ್ಧ ಮತ್ತು ಸಂಕಲ್ಪ ಪಾಠದ ಬಗ್ಗೆ ಒಂದಿಷ್ಟು ಪುನರಾವರ್ತನೆ ಮಾಡಲಾಗಿತ್ತು. ಇವತ್ತು ನಾವು ಶಬರಿ ಪಾಠದ ಬಗ್ಗೆ ಒಂದು ಸ್ವಲ್ಪ ಪುನರಾವರ್ತನೆ ಮಾಡೋಣ. ಒಂದು ಸ್ವಲ್ಪ ಆನಂತರ ಹಕ್ಕಿ ಹಾರುತ್ತದೆ ನೋಡಿದರ ಅಂತಕ್ಕಂಥ ಪಾಠವನ್ನು ನೋಡೋಣ. ಶಬರಿ ಯಾರ ಶಿಷ್ಯೆ ಅಂತಕ್ಕಂಥ ಪ್ರಶ್ನೆ ಕೇಳಬಹುದು. ಶಬರಿ ಮಾತಂಗ ಋಷಿಗಳ ಶಿಷ್ಯೆ. ಶಬರಿ ಎಂಬ ಗೀತ ನಾಟಕದ ಕರ್ತೃ ಯಾರು ಅಂತ ಕೇಳಬಹುದು. ಶಬರಿ ಎಂಬ ಗೀತ ನಾಟಕದ ಕರ್ತೃ ಪೂತಿನ. ಪೂತಿನ ಅವರ ಪೂರ್ಣ ಹೆಸರೇನು? ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಅಂತ. ರಾಮನ ತಂದೆ ಹೆಸರೇನು? ರಾಮನ ತಂದೆ ಹೆಸರು ದಶರಥ ಮಹಾರಾಜ. ದಶರಥ ಮಹಾರಾಜನಿಗೆ ಎಷ್ಟು ಜನ ಹೆಂಡಂದಿರಿದ್ರು? ದಶರಥ ಮಹಾರಾಜನಿಗೆ ಎಷ್ಟು ಜನ ಹೆಂಡಂದಿರಿದ್ರು? ಕೌಶಲ್ಯ, ಕೈಕೆ, ಸೌಮಿತ್ರಿ ಅಂತೇಳಿ 3 ಜನ ಹೆಂಡತಿಯರಿದ್ರು ಅಂತೇಳಿ. ಲಕ್ಷ್ಮಣ ಯಾರ ಮಗ ಅಂತ ಕೇಳ್ಬೋದು. ಲಕ್ಷ್ಮಣ ಸೌಮಿತ್ರಿಯ ಮಗ. ಅಥವಾ ಲಕ್ಷ್ಮಣ ತಾಯಿ ಹೆಸರೇನು ಅಂತ ಕೇಳಬಹುದು. ಹೀಗೆ ನಿಮಗೆ ಸಂಧಿಗಳ ಬಗ್ಗೆ ಈಗಾಗಲೇ ಪ್ರಸ್ತಾಪ ಆಗಿದೆ. ಲೋಪ ಸಂಧಿ ಅಂದ್ರೆ ಏನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದಾಂತದಲ್ಲಿನ ಸ್ವರಗಳು ಲೋಪಗೊಳ್ಳುವುದಕ್ಕೆ ಲೋಪ ಸಂಧಿ ಎನ್ನುತ್ತೇವೆ. ಉದಾಹರಣೆಗೆ ಮಾತು ಅದಕ್ಕಿಲ್ಲ, ಮಾತಿಲ್ಲ, ಮನ ಅದಕ್ಕೆ ಹಣ್ಣು, ಮನವನ್ನು, ಶಾಲೆ ಅದಕ್ಕೆ ಹಣ್ಣು, ಶಾಲೆಯನ್ನು, ಈ ರೀತಿಯಾಗಿ ನಾವು ಉದಾಹರಣೆಗಳನ್ನ ನೋಡ್ಕೋಬಹುದು. ಮನ ಅಧಿಕ ಹಣ್ಣು, ಮನವನ್ನು, ಅವನದಿಕೂರು, ಅವನೂರು, ಯಮನದಿಕೂರು, ಯಮನೂರು ಇತ್ಯಾದಿ. ಇನ್ನು ಆದೇಶ ಸಂಧಿ ಅಂದ್ರೆ ಏನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಉತ್ತರ ಪದದ ಆದಿಯಲ್ಲಿರುವ ಕತಪಗಳಿಗೆ ಗದಪ ವ್ಯಂಜನಗಳು ಆದೇಶವಾಗಿ ಬರುತ್ತವೆ ಅಂತ. ಉತ್ತರ ಪದದ ಆದಿಯಲ್ಲಿರುವ ಕತಪ ವ್ಯಂಜನಗಳಿಗೆ ಗದಪಗಳು ಆದೇಶವಾಗಿ ಬರುತ್ತವೆ. ಕೆಲವೊಂದು ಕಡೆ ಕೇವಲ ವಕಾರ ಆದೇಶವಾಗುತ್ತದೆ. ಕೆಲವೊಂದು ಕಡೆ ಸಕಾರಕ್ಕೆ ಚ, ಜ, ಛ ಆದೇಶ ಆಗುತ್ತದೆ ಅಂತ ನಾವು ಹೇಳಬಹುದು. ಇಷ್ಟು ವಿಚಾರ. ಉದಾಹರಣೆಗೆ ಕತಪಡೆ ಗದಪಗಳು ಆದೇಶ. ಒಂದು ಉದಾಹರಣೆ ಕೊಡಿ. ಹುಲಿ ಅಧಿಕ ತೊಗಲು, ಮುಗಿದೊಗಲು. ಹಳ ಅಧಿಕ ಕನ್ನಡ, ಹಳಗನ್ನಡ. ಆನಂತರ ಕೆನೆ ಅಧಿಕ ವಾಲು, ಕೆನೆ ಅಧಿಕ ಪಾಲು, ಕೆನೆವಾಲು. ಈ ರೀತಿಯಾಗಿ ಕತಪಗಳಿಗೆ ಸುಖ ಅಧಿಕ ಪಡು, ಸುಖ ಬಡು. ಇಂಚರ, ಇನ್ ಅಧಿಕ ಸರ, ಇಂಚರ. 2 ಅಧಿಕ ಸಾಸಿರ, ಇರ್ಚಾಸಿರ. ಇತ್ಯಾದಿ ಉದಾಹರಣೆಗಳನ್ನ ನಾವು ನೋಡಬಹುದು. ಇನ್ನು ದ್ವಿರುಕ್ತಿ ಅಂದ್ರೆ ಏನು ಅಂತ ಕೇಳಬಹುದು ನಿಮಗೆ. ದ್ವಿರುಕ್ತಿ ಅಂದರೇನು? ಒಂದೇ ಪದವನ್ನ 2 ಸಾರಿ ಉಚ್ಚಾರ ಮಾಡುವುದಕ್ಕೆ ದ್ವಿರುಕ್ತಿ ಎನ್ನುತ್ತೇವೆ ಅಂತ ಹೇಳ್ತೀವಿ. ಇನ್ನು ಅನುಕರಣಾವ್ಯ ಅಂದ್ರೇನು? ಅರ್ಥವಿಲ್ಲದ ಧ್ವನಿ ವಿಶೇಷಣಗಳಿಗೆ ನಾವು ಅನುಕರಣಾವ್ಯ ಅಂತ ಹೇಳ್ತೀವಿ. ದ್ವಿರುಕ್ತಿ ಪದಗಳು ಯಾವುವು? ದೊಡ್ಡ ದೊಡ್ಡ, ಪದೇ ಪದೇ, ಬೇಗ ಬೇಗ, ಹೌದು ಹೌದು, ನಡೆ ನಡೆ, ನಟ್ಟ ನಡುವೆ, ತುತ್ತ ತುದಿ, ಇವೆಲ್ಲ ದ್ವಿರುಕ್ತಿ ಪದಗಳೆಂದು ಭಾವಿಸಬೇಕು. ಆನಂತರ ಅನುಕರಣಾವ್ಯಗಳು ಯಾವುವು? ಸರಸರ, ಜುಳು ಜುಳು, ಫಳ ಫಳ, ಪಿಸಿ ಪಿಸಿ, ಹಸಿ ಹಸಿ. ಈ ರೀತಿಯಾಗಿ ನಾವು ದ್ವಿರುಕ್ತಿಗಳನ್ನ, ಅನುಕರಣಾವ್ಯಗಳನ್ನ ಜೋಡಿಸ್ತೇವೆ. ಜೋಡಿ ಪದ ಅಂತ ಗೊತ್ತದೆ. ಅಕ್ಕ, ತಂಗಿ, ಗುಡಿ, ಗುಂಡಾರ, ಮನೆ, ಮಠ, ಶಾಲೆ, ಗೀಲೆ, ಪಾಲ, ಈ ರೀತಿಯಾಗಿ ಅಕ್ಕ ತಂಗಿ, ತಿಂಡಿ ತೀರ್ಥ, ಜಾತಿ ಗೀತಿ, ಸಾಕಷ್ಟು ಉದಾಹರಣೆಗಳು ನೀವು ಮಾಡ್ಕೋಬಹುದು. ಇನ್ನು ಸಂಸ್ಕೃತ ಸ್ವರಸಂಧಿಯಲ್ಲಿ ಬರ್ತಕ್ಕಂಥ ಸವರ್ದೀರ್ಘ ಸಂಧಿ ಅಂತ ಹೇಳ್ಕೊಂಡು, ಸವರ್ದೀರ್ಘ ಸಂಧಿಯಲ್ಲಿ ಬರ್ತಕ್ಕಂಥದ್ದು ಮೊದಲೇದಾಗಿ ಅದರ ನಿಯಮ ಏನು? ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಎದುರಾದಾಗ ಅಥವಾ ಪರವಾದಾಗ ಸವರ್ಣ ಸ್ವರಗಳು ಅ, ಆ,
ಅ ಆ ಇ ಈ ಉ ಉ ಈ ರೀತಿಯಾಗಿ ಸ್ವರದ ಮುಂದೆ ಸ್ವರವು, ಅವುಗಳಿಗೆ ನಾವು ಸವರ್ಣಗಳು ಅಂತ ಹೇಳುತ್ತೇವೆ. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅದೇ ಜಾತಿಯ ದೀರ್ಘಾಕ್ಷರವು ಸಂಧಿ ಪದದಲ್ಲಿ ಆದೇಶವಾಗಿ ಬರುವುದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಎನ್ನುತ್ತೇವೆ. ಉದಾಹರಣೆಗೆ ದೇವ ಅಧಿಕಾಲಯ ನೋಡಿ, ದೇವ ಅದಿ ಆಲಯ, ಹೌದಾ? ದೇವಾಲಯ ಈಗಾಗಲೇ ಪ್ರಸ್ತಾಪ ಆಗೈತಿ ನಿಮಗ. ದೇವ ಅಧಿಕಾಲಯ ದೇವಾಲಯ. ಇಲ್ಲಿ ಅಕಾರ, ಇಲ್ಲಿ ಆಕಾರ, ಆಕಾರಗಳು ಅಂದ್ರೆ ಒಂದೇ ಜಾತಿಗೆ ಸೇರಿದಂತ ಅಕ್ಷರಗಳಿಗೆ ನಾವು ಸವರ್ಣ ಅಂತ ಕರಿತೀವಿ. ಇಲ್ಲಿ ವ ಆ ಅಂದ್ರೆ ದೀರ್ಘವಾಗಿದೆ ಅಂತ ಅರ್ಥ ಇತ್ಯಾದಿ. ಇನ್ನು ನಾಳೆ ನಿಮಗೆ ಪರೀಕ್ಷೆ ಒಳಗೆ ಮೊದಲೆರಡು ಪದಗಳಿರುವ ಸಂಬಂಧ ಮೂರನೇ ಪದಕ್ಕೆ ಸರಿಯಾದ ಪದವನ್ನ, ನಾಲ್ಕನೇ ಪದವನ್ನ ಆರಿಸಿ ಬರೀರಿ ಅಂತ ಕೇಳಬಹುದು. ನಮೋ ನಮೋ ದಿರುಕ್ತಿ, ಪದೇ ಪದೇ ದಿರುಕ್ತಿ, ಧೀರಶೂರ ಜೋಡಿ ಪದ, ಲೋಪಸಂಧಿ ಸ್ವರಸಂಧಿಗೆ ಉದಾಹರಣೆ ಸ್ವರಸಂಧಿಯ ಪ್ರಕಾರ, ಆದೇಶಸಂಧಿ ವ್ಯಂಜನ ಸಂಧಿಯ ಪ್ರಕಾರ, ಕಟ್ಟ ಕಡೆ ಕಡೆಗೆ ಕಡೆಗೆ ಅಂತ ಬಳಸ್ತೀವಿ. ಮೊತ್ತ ಮೊದಲು ಮೊದಲು ಮೊದಲು, ಶರತ್ಚಂದ್ರ ಚುತ್ವ ದಿಗಂತ ಅನುನಾಸಿಕ. ಹೀಗೆ ಪುಸ್ತಕದ ಪ್ರಶ್ನೆ ನಿಮ್ಗೆ ಕೇಳ್ತಿರ್ತಾನೆ, ಆದ್ರೆ ಸ್ವಲ್ಪ ನೀವು ಅಭ್ಯಾಸ ಇಲ್ಲ. ಇನ್ನ ಮತಂಗಾಶ್ರಮದಲ್ಲಿ ವಾಸವ ತಪಸ್ವಿನಿ ಯಾರು? ಶಬರಿ. ಶಬರಿ ಯಾರ ಶಿಷ್ಯೆ? ಮಾತಂಗ ಋಷಿಗಳ ಶಿಷ್ಯೆ. ಸೌಮಿತ್ರಿಯ ಮಗ ಯಾರು? ಲಕ್ಷ್ಮಣ. ನಿನ್ನೆ ನಾವು ಒಂದಿಷ್ಟು ಚರ್ಚೆ ಆಗಿದೆ, ಅದರ ಗ್ರಾಮರ್ ಸೆಕ್ಷನ್ ಮಾತ್ರ ಸ್ವಲ್ಪ ಅರ್ಧ ಬಿಟ್ಟಿದ್ದೀವಿ. ಈಗ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತ ಪಾಠಕ್ಕೆ ಬರೋಣ. ಅಂಬಿಕಾತನೇ ದತ್ತ, ಇದರ ಕರ್ತೃ ಯಾರು? ಅಂಬಿಕಾತನೇ ದತ್ತ. ಇಲ್ಲಿ ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಈ ಪಾಠದ ಲೇಖಕರು ಯಾರು? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅವರ ಕಾವ್ಯನಾಮ ಅಂಬಿಕಾತನೇ ದತ್ತ. ಅಂಬಿಕಾತನೇ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು 1896ರಲ್ಲಿ ಜನಿಸ್ತಾರೆ ಧಾರವಾಡದಲ್ಲಿ. ಇವರು ಪ್ರೌಢಶಾಲಾ ಅಧ್ಯಾಪಕರಾಗಿ, ಸೊಲ್ಲಾಪುರದ ರಾಜಾರಾಮ್ ಕಾಲೇಜಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಬೇಂದ್ರೆಯವರು ಸಾಕಷ್ಟು ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಗರಿಯಾಗಿರ್ಬೋದು, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ ಇತ್ಯಾದಿ ಕೃತಿಗಳು. 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು. ಇದು ಎಲ್ಲಿ ಜರುಗಿತ್ತು ಅಂದ್ರೆ 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡಿತ್ತು. ಎಷ್ಟನೇ ಸಾಹಿತ್ಯ ಸಮ್ಮೇಳನದು? 27ನೇ ಸಾಹಿತ್ಯ ಸಮ್ಮೇಳನ. ಇನ್ನು ಬೇಂದ್ರೆಯವರ ಗರಿ ಅಂತಕ್ಕಂಥ ಕವನ ಸಂಕಲನದ ಯಾವ ಪದ್ಯಪಾಠವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ? ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತ. ಇಲ್ಲಿ ಪದಗಳ ಅರ್ಥದವ. ಹೊಣ್ಣನ, ಕೆಣ್ಣನ, ಹೊಣ್ಣನ ಅಂತ ಕೇಳ್ದಂಗವಿ. ಕೆಣ್ಣನ, ಹೊಣ್ಣನ ಅಂತಂದ್ರ ಕೆಣ್ಣ ಅಂದ್ರೆ ಕೆಂಪು, ಹೊಣ್ಣ ಅಂದ್ರೆ ಹಳದಿ ಅಂತ ಅರ್ಥ. ತಿಂಗಳು, ತಿಂಗಳು ಅಂದ್ರ ಚಂದಿರ, ತಿಂಗಳೂರಿನ ಪದ ಬಳಕೆ ಆಗತ್ತಲ್ಲಿ. ತಿಂಗಳೂರಿನ ಅಂದ್ರ ಚಂದಿರ. ನರೆ ಬಿಳಿ ಬಣ್ಣ, ಬೆಳ್ಳಿ ಶುಕ್ರ, ಎವೆ ಕಣ್ಣರೆಪ್ಪೆ, ಒಕ್ಕಿ ತೆನೆಯಿಂದ ಕಸಕಡ್ಡಿ ಬೇರ್ಪಡಿಸುವುದು ಒಕ್ಕಿ. ಹೀಗೆ ಪದಗಳನ್ನ ಇಲ್ಲಿ ಬೇಂದ್ರೆ ಅವರು ತಮ್ಮ ಪದದೊಳಗೆ ಬಳಕೆ ಮಾಡ್ಯಾರ. ನವೋದಯ ಕಾಲದ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲೇದು. ವ್ಯಕ್ತಿ ಓರ್ವ ಯಾವುದಾದ್ರೂ ಒಂದು ಸಮಯದಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ನೋವು ನಲಿವುಗಳಿಗೆ ಮೂರ್ತ ಸ್ವರೂಪವನ್ನು ಕೊಟ್ಟು ಪದ್ಯ ಬರುವುದು ಸುಲಭದ ಕೆಲಸವಲ್ಲ. ಅದು ಪ್ರತಿಭಾವಂತರಿಂದ ಮಾತ್ರ ಸಾಧ್ಯ. ಅಂತ ಪ್ರತಿಭಾವಂತ ಕವಿ ಯಾರಂತಂದ್ರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳ್ಬೋದು. ಹೀಗೆ ಬದುಕಿನಲ್ಲಿ ಆಗಿರ್ತಕ್ಕಂಥ ನೋವು, ನಲಿವು, ಸುಖ, ದುಃಖ, ಕಷ್ಟ ಎಲ್ಲನೂ ಕೂಡ ಇಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ಚಿತ್ರಿಸುತ್ತಾರೆ ಬೇಂದ್ರೆ ಅವರು. ಇದೊಂದು ಭಾವನಾತ್ಮಕವಾಗಿರ್ತಕ್ಕಂಥ ಪದ್ಯ, ಭಾವಗೀತೆ ಅಂತ ಹೇಳ್ತೀವಿ. ಹೀಗೆ ಹಕ್ಕಿ ಅಂತಕ್ಕಂಥದ್ದು ಇಲ್ಲಿ ಏನು, ಹಕ್ಕಿ ಹಾರುವ ಹಕ್ಕಿ ಅಲ್ಲ, ಸಮಯ ಹಾಗೆ ದಾಡ್ತಾ ಇದೆ ಅಂತ.
ಹಕ್ಕಿಯ ಹಾಗೆ ಸಮಯ ನಮ್ಮ ಕೈಗೆ ಸಿಗೋದಿಲ್ಲ ಅಂತ. ಕ್ಷಣ ಕ್ಷಣಗಳು ಉರುಳುತ್ತವೆ, ದಿನಗಳು ಉರುಳು ಹೋಗ್ತವೆ. ಹಕ್ಕಿ ಹಾಡುತ್ತದೆ ನೋಡಿದರ. ಆ ಸಮಯವನ್ನ, ಹಾರುವ ಸಮಯವನ್ನ, ಓಡುವ ಸಮಯವನ್ನ ನಮಗೆ ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆ ಸಮಯಕ್ಕೆ ಒಂದಿಷ್ಟು ಯೋಜನೆಗಳನ್ನ ಆದ್ರೂ ಕೂಡ ಹಾಕೋಬೇಕಾಗತ್ತೆ. ಯೋಜನೆ ಇಲ್ಲ, ಕೆಲಸ ಕಾರ್ಯ ಆಗುವುದಿಲ್ಲ. ಹೀಗಾಗಿ ಹಕ್ಕಿಯಷ್ಟೇ ವೇಗವಾಗಿರ್ತಕ್ಕಂಥ ಸಮಯ ಕೂಡ. ಸಮಯದ ಸದುಪಯೋಗವನ್ನು ಪಡಿಸ್ಕೋಬೇಕು ಮನುಷ್ಯ ಜೀವನದಲ್ಲಿ ಅಂತ. ಯಾವ್ಯಾವ ಸಮಯದಲ್ಲಿ ಅದು ಏನೇನು ಆಗ್ಬೇಕೋ ಅದು ಆಗ್ಲೇಬೇಕಂತ ಅರ್ಥ. ಸಮಯ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮಗೆ. ಇರುಳು ಅಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾಡುತ್ತೆ ನೋಡಿದಿರ. ಪ್ರತಿದಿನ ಹಗಲು ರಾತ್ರಿ ನೋಡ್ತೇವೆ. ದಿನಾಲು ಬೆಳಗು, ಮುಂಜಾನೆ ಬೆಳಗು, ಸಾಯಂಕಾಲ, ಮಧ್ಯಾಹ್ನ ನೋಡುತ್ತೇವೆ. ಮೇಲಕ್ಕೆ ಕೆಳಗೆ ಗಾವುದ ಅಂದ್ರೆ 12 ಮೈಲಿಗಳ ಒಂದು ಅಂತರ. ನಾವು ಗಾವುದ ಅಷ್ಟೊಂದು ವೇಗವಾಗಿ ಸಮಯ ಸಾಗ್ತಾನೆ ಇದೆ. ಇರುಳು ಅಳಿದು, ಎಷ್ಟೋ ಇರುಳನ್ನು ಅಳಿದು ಹೋಗೈತಿ, ಎಷ್ಟೋ ಬೆಳಗುಗಳ ಆಗ್ಬಿಟ್ಟಾವ. ಆದ್ರೆ ಸಮಯ ಅನ್ನೋದು ಎಷ್ಟು ಹೋಗೈತೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಅದಕ್ಕೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ, ಕಣ್ಣು ರೆಪ್ಪೆ ಬಡಿಯುವುದರೊಳಗಾಗಿ ಸಮಯ ಹಾರಿ ಹೋಗ್ತಾ ಇದೆ. ಅಷ್ಟು ವೇಗವಾಗಿ ಸಮಯ ಹೋಗ್ತಾ ಇದೆ. ಹಕ್ಕಿ ಹಾಡುತ್ತದೆ ನೋಡಿದರ. ಕಣ್ಣ ರೆಪ್ಪೆ ಬಡಿಯುವುದರೊಳಗಾಗಿ ಇಲ್ಲಿ ಎಷ್ಟೋ ಹಗಲು ರಾತ್ರಿಗಳು ಉಂಟಾಗ್ತವೆ. ಸುತ್ತಮುತ್ತಲು ನೋಡಿದ್ರೆ ಗಾವುದು ನೋಡ್ರಿ ನೀವು, ಕಣ್ಣಿನ ರೆಪ್ಪೆ ಬಡಿಯುವುದರೊಳಗಾಗಿ ಸಮಯ ತನ್ನ ಸ್ಥಾನ ಪಳತಾಗಿರ್ತದೆ. ಕಳೆದ ಹೋದ ಸಮಯ ಮತ್ತೆ ಸಿಗುವುದಿಲ್ಲ ಜೀವನದಲ್ಲಿ. ಇದ್ದಂಥ ಸಮಯವನ್ನ ಸದುಪಯೋಗ ಮಾಡಿಕೊಳ್ಬೇಕಂತ ಕೂಡ ಕವಿ ಬೇಂದ್ರೆ ಅವರು ಹೇಳ್ತಾರೆ. ಅದಕ್ಕೆ ಇರುಳು ಅಳಿದು ಅಂತಂದೇನು, ಇರುಳು ಅಳಿದು ಹೋಗ್ಯಾವ. ಕತ್ತಲು, ಇರುಳು ಅಂದ್ರೆ ಕತ್ತಲು ಅಂತ ಆಗತ್ತೆ. ಎಷ್ಟೋ ಕತ್ತಲೆಗಳು ಆಗಿಬಿಟ್ಟಾವ, ಎಷ್ಟೋ ಬೆಳಗ್ಗೆ ಮುಂಜಾನೆ ಆಗ್ಬಿಟ್ಟಾವ, ಎಷ್ಟೋ ಮೇಲೆ ಕೆಳಗೆ ನೋಡಿದ್ರೆ, ಪ್ರಕೃತಿ ವೀಕ್ಷಣೆ ಮಾಡಿದ್ರೆ ಸಮಯ ಅಂತಕ್ಕಂಥದ್ದು ಎಷ್ಟು ವೇಗವಾಗಿ ಹೋಗ್ತಾ ಇದೆ ಅಂತಕ್ಕಂಥದ್ದು ನಾವು ಎಷ್ಟೋ ಸಮಯವನ್ನ ಕಳೆದ್ಬಿಟ್ಟಿವಿ. ಈಗ ಆ ಕಳೆದ ಸಮಯವನ್ನು ನೆನಪಿಸ್ಕೊಳ್ಬಹುದು, ಆದ್ರೆ ಕಳೆದಂತ ಸಮಯವನ್ನು ಮತ್ತೆ ಹೊರಳ್ತಾ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಮಯ ಹಕ್ಕಿಯಂತೆ ಹಾರಾಡ್ತದ. ಅದಕ್ಕೆ ರೆಕ್ಕೆಗಳದಾವ ಸಮಯಕ್ಕೆ. ಆದ್ರೂ ಕೂಡ ಗಡಿಯಾರದ ಮುಳ್ಳುಗಳನ್ನ ನೋಡ್ತಾ ಹೋಗ್ರಿ. ಅದು ತನ್ನ ಕೆಲಸ ಮಾಡ್ತದೆ, ನಿರಂತರವಾಗಿ ಮಾಡ್ತದೆ ಕೆಲಸ. ಒಂದು ನಿಮಿಷದ ಮುಳ್ಳು ನೋಡಿ, ಒಂದು ತಾಸಿನ ಮುಳ್ಳು ನೋಡ್ರಿ, ಒಂದು ನಿಮಿಷದ ಮುಳ್ಳು ನೋಡ್ರಿ, ಒಂದು ಸೆಕೆಂಡ್ ಮುಳ್ಳು ನೋಡ್ರಿ, 3 ಮುಳ್ಳುಗಳು ಇರ್ತಾವ. ಅದು ಕಂಟಿನ್ಯೂ ಹಾಗೆ ತಿರುಗ್ತಾ ಇರ್ಬೇಕು. ಕಾಲಚಕ್ರನು ಕೂಡ ಹಾಗೆ ತಿರುಗ್ತಾ ಇರ್ಬೇಕು, ಸಮಯ ಕೂಡ ತಿರುಗ್ತಾ ಇರ್ಬೇಕು. ಹಾಗೆ ಹೀಗೆ ಸಮಯದ ಜೊತೆಗೆ ನಾವು ಹೋಗ್ಬೇಕು ಹೊರತು ನಮ್ಮ ಜೊತೆಗೆ ಸಮಯ ಬರುವುದಿಲ್ಲ. ನಮ್ಮ ಜೊತೆಗೆ ನಾವು ಸಮಯ ಬರ್ತದೇನೋ ಇಲ್ಲ. ನಾವು ಸಮಯ ಜೊತೆಗೆ ಹೋಗಲೇಬೇಕು, ಅನಿವಾರ್ಯ ನಮಗೆ. ಸಮಯ ಜೊತೆಗೆ ನಾವು ಹೋಗಲಿಲ್ಲ ಅಂತಂದ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸಮಯಕ್ಕೆ ಬಹಳ ಮಹತ್ವ ಕೊಡ್ರಿ. ಸಮಯದ ಪ್ರಕಾರ ಪ್ರತಿಯೊಂದು ಕೆಲಸ ಕಾರ್ಯಗಳು ನೆರವೇರಲಿ. ಸಮಯ ಅಂತಕ್ಕಂಥದ್ದು ಯಾರ ವಸ್ತು ಅಲ್ಲ, ಯಾರ ಸೊತ್ತೂ ಅಲ್ಲ. ಅದು ಯಾರ ಮಾತು ಕೇಳೋದಿಲ್ಲ. ಸಮಯ ತಾನು ಕೆಲಸ ಮಾಡ್ತಾ ಇರೋದ. ನಾವು ಅವ್ರು ಬರ್ಲಿ ಇವ್ರು ಬರ್ಲಿ, ಅವ್ರಿಗೋಸ್ಕರ ಕಾಯ್ಬೇಕು, ಇವ್ರಿಗೋಸ್ಕರ ಕಾಯ್ಬೇಕು ಅಂದ್ಕೊಂಡು ನಾವು ಕಾಯ್ತೀವಿ. ಅದರ ಸಮಯ ಯಾರನ್ನೂ ಕಾಯ್ದಿಲ್ಲ. ಅದಕ್ಕೆ ಜೀವನದಲ್ಲಿ ಎಂತೆಂಥ ಸನ್ನಿವೇಶಗಳಲ್ಲಿ, ಎಂಥ ಸಂದರ್ಭಗಳಲ್ಲಿ ಏನೇ ಬರಲಿ, ಸಮಯ ಅಂತಕ್ಕಂಥದ್ದು ಎಲ್ಲರಿಗೂ ಬರುದೇ. ಯಾರಿಗೂ ಬಿಟ್ಟದಲ್ಲ ಸಮಯ. ಕೆಟ್ಟ ಸಮಯ ಇರಬಹುದು, ಒಳ್ಳೆಯ ಸಮಯ ಇರಬಹುದು. ಸಮಯ ಒಂದೇ, ಆದ್ರೆ ನಮ್ಮ ದುರಾದೃಷ್ಟ ಅಷ್ಟೇ. ಏನು ಕರಿನರೆ ಬಣ್ಣದ ಬುಚ್ಚುಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆಣ್ಣನ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರ್ತದೆ ನೋಡಿದಿರ. ಆ ಸಮಯದ ಹಕ್ಕಿಗೆ ಬಣ್ಣದ ರೆಕ್ಕೆಗಳುಂಟು. ಎಂಥವು? ಬಿಳಿ ಹೊಳೆ ಬಣ್ಣದ ಗರಿಗರಿ ಉಂಟು. ಬಿಳಿ ಹೊಳೆಯಾದ ಬಣ್ಣದ ಗರಿಗರಿ ಉಂಟು, ಬಿಳಿಯಾದ ಗರಿ ಉಂಟು. ಕೆಂಪು, ಹಳದಿ, ಬಿಳಿ ಬಣ್ಣ ರೆಕ್ಕೆಗಳು ಹೊಡೆದಾವ ಅದಕ್ಕೆ ಸಮಯಕ್ಕೆ. ಅದಕ್ಕೆ ಕರಿನರೆ ಬಣ್ಣದ, ಕಪ್ಪು ಮತ್ತು ಬಿಳಿಪು ಇಲ್ಲಿ ಪುಚ್ಚಗಳದಾವ, ರೆಕ್ಕೆಗಳದಾವ.
ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ರೆಕ್ಕೆ ಬಡಿತಾ ಬಡಿತಾ ಸಮಯ ಹಾರಿ ಹೋಗ್ತಾ ಇದೆ. ಹಕ್ಕಿ ಹಾರುತ್ತಿದೆ ನೋಡಿದ್ರ. ಸಮಯ ಎಂಬ ಹಕ್ಕಿ ಕೂಡ ರೆಕ್ಕೆಗಳುಂಟು. ಕೆಣ್ಣನ ಹೊಣ್ಣನ ಬಣ್ಣ ಬಣ್ಣಗಳ ರೆಕ್ಕೆಗಳುಂಟು. ಅವು ಕೂಡ ಕರಿನರೆ ಬಣ್ಣದ, ನರೆ ಅಂದ್ರೆ ಬಿಳಿ, ಕರಿ ಅಂದ್ರೆ ಕಪ್ಪು, ಬಿಳಿ ಬಣ್ಣದ ಪುಚ್ಚಗಳದಾವ. ಆದ್ರೆ ಹಕ್ಕಿ ತಾನು ನಿಲ್ಲೋದಿಲ್ಲ. ಹಕ್ಕಿಯ ಪ್ರಪಂಚ ಪರಟ್ ನೋಡ್ರಿ. ಬೆಳಗ್ಗೆ ಎದ್ದು ಇನ್ನೂ ಕೂಡ ನೀವು ಎದ್ದಿರಂಗಿಲ್ಲ. 4:15 ಅಥವಾ 5 ನೋಡ್ರಿ, ಆಕಾಶದ ಪಕ್ಷಿಗಳ ಬಳಗ ಹಾರಕೋತ ಹೋಗ್ತದೆ, ಪ್ರಯಾಣ ಚಾಲು ಆಗ್ತದೆ. ನಾವು ಸೂರ್ಯನ ಕಿರಣಗಳು ಮೈ ಮೇಲೆ ಬಿದ್ದರೂ ಕೂಡ ಖಬರ್ ಇರೋದಲ್ಲ ನಮಗೆ. ಹೀಗೆ ನಾವು ಮಲ್ಕೊಂಡ್ಬಿಡ್ತೀವಿ ಅಷ್ಟೇ. ನಮಗೆ ಸಮಯದ ಪರಿವಿ ಇಲ್ಲ. ಸಮಯ ಹೋಗ್ತದೆ ಅನ್ನೋ ಗೊತ್ತಿಲ್ಲ. ಸಮಯಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಆದ್ರೆ ಹಕ್ಕಿಗಳು, ಪಕ್ಷಿಗಳು ಪರಿಸರದಲ್ಲಿ ನೋಡಿ ತಮ್ಮ ಆಹಾರವನ್ನು ಪಡಿಕೋಸ್ಕರ ಇನ್ನೂ ಕೂಡ ನಸುಕಿನ 4 ಗಂಟೆ ಜಾವಕ್ಕೆ ಅವು ಪ್ರಯಾಣ ಬೆಳೆಸ್ತಿರ್ತಾವೆ. ಆಕಾಶದಲ್ಲಿ ನೋಡ್ರಿ ನೀವು. ಸರ್, ರಾತ್ರಿ ಟೈಮ್ದಾಗ ಹಕ್ಕಿಗಳು ಹೇಗೆ ಓಡಾಡ್ತಾವ ಅಂತ ಕೇಳ್ಬೋದು. ನೋಡಿ ಆಕಾಶದ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. 4:00-4:15 ಹೇಳ್ರಿ, ಆಕಾಶ ನೋಡ್ರಿ ಎಷ್ಟು ಶಾಂತ ಆಗಿರ್ತದ. ಅಂತಹ ಸಮಯದಲ್ಲಿ ಎಲ್ಲಾ ಹಕ್ಕಿ ಪಕ್ಷಿಗಳು ಎದ್ದದ್ದು ಗುಂಪು ಗುಂಪಾಗಿ ಹೋಗ್ತಕ್ಕಂಥದ್ದು ಸನ್ನಿವೇಶ. ಅವುಗಳಿಗೆ ಸಮಯ ಅಂತ ಪ್ರಾರಂಭವಾಯಿತು. ಬೆಳಗ್ಗೆ ಬೇಗ ಎದ್ದು ಆಹಾರವನ್ನು ಹುಡುಕುತ್ತಾ ಹೋಗ್ಬೇಕು. ಯಾರಾದರೂ ಕೂಡ ಇಟ್ಟಿರ್ತಾರ ಅದಕ್ಕೆ ಆಹಾರ ಇಲ್ಲ. ತನ್ನ ಹೊಟ್ಟೆಗೋಸ್ಕರ ದುಡಿಬೇಕು, ದಿನಾಲು ರೆಕ್ಕೆ ಬಡಿಬೇಕು, ಆಹಾರವನ್ನು ಹುಡುಕಬೇಕು. ಅದು ಎಲ್ಲೈತು ಆಹಾರ ಗೊತ್ತಿಲ್ಲ. ಹುಡುಕುವಂತ ಶಕ್ತಿ ಅವ್ರು ಕೊಟ್ಟ. ನಮ್ಮ ಮನೆಯಾಗಿರ್ತಕ್ಕಂಥ ಆಹಾರವನ್ನ ನಾವೇ ಹಾಕೋದು ತಿನ್ನೋದಿಲ್ಲ. ಒಂದ್ಸಲ ನಾವು ಎಷ್ಟು ಲೀಜಿ ಪರ್ಸನ್ಸ್ ಆಗಿರ್ತಾರೆ. ಅದಕ್ಕೆ ಸಮಯ ಅಂತಕ್ಕಂಥದ್ದು ಪಕ್ಷಿಗಳಿಗೆ ಒಂದು ಸಮಯ ಇದೆ, ನಮಗೂ ಸಮಯ ಇದೆ, ಸಮಯ ಎಲ್ಲರಿಗೂ ಇದೆ. ಅದರ ವಿಶೇಷತೆ ಇದೆ. ಪಕ್ಷಿಗಳಲ್ಲಿರ್ತಕ್ಕಂಥ, ನಾವು ಅಜ್ಞಾನ ಅಂತ ಹೇಳ್ತೀವಿ, ಪಕ್ಷಿಗಳು ಅಜ್ಞಾನ, ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಪಕ್ಷಿ ಅಷ್ಟು ಬುದ್ಧಿ ಮನುಷ್ಯನಿಗಿದೆನಾ? ನಿಜವಾಗ್ಲೂ ನೋಡಿ. ಕೆಣ್ಣನ ಹೊಣ್ಣನ ಬಣ್ಣ ಬಣ್ಣಗಳ ರೆಕ್ಕೆಗಳು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತದೆ ನೋಡಿದರ. ನೀಲ ಮೇಘ ಮಂಡಲಗಳ ಸಮಬಣ್ಣ. ಆಕಾಶದಲ್ಲಿ ನೀಲ ಮೇಘ, ನೀಲಾಕಾಶ. ಮೇಘ ಅಂದ್ರೆ ಮೋಡಗಳು. ನೀಲ ಆಕಾಶದಲ್ಲಿ ಮೋಡಗಳ ಸಮಬಣ್ಣ. ಮುಗಿಲಿಗೆ ಒಡೆದವು ರೆಕ್ಕೆಗಳು, ಮುಗಿಲಿಗೆ ಒಡೆದವು ರೆಕ್ಕೆಗಳು ಅಣ್ಣ. ಚಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತದೆ ನೋಡಿದರ. ಅದಕ್ಕೆ ಈ ಶುಭ್ರವಾಗಿರ್ತಕ್ಕಂಥ ಆಕಾಶದಲ್ಲಿ ಮೋಡಗಳ ಒಂದು ಸಮಬಣ್ಣ, ಮುಗಿಲಿಗೇನೋ ರೆಕ್ಕೆಗಳು ಒಡೆದವು ಅನ್ನುವಂತೆ ಭಾಸವಾಗ್ತಾ ಇದೆ. ಚಕ್ಕೆಯ ಮಾಲೆ ಸಿಕ್ಕಿಸಿಕೊಂಡು ಸೂರ್ಯಚಂದ್ರನು ಮಾಡಿದೆ ಕಣ್ಣ. ಆಕಾಶದಲ್ಲಿ ಸೂರ್ಯಚಂದ್ರ ಕೂಡ ಇದ್ದಾರೆ. ಮೋಡ ಮೇಘಗಳ ಒಂದು ರಾಶಿ ಇದೆ. ಸೂರ್ಯಚಂದ್ರ ಬರ್ತಕ್ಕಂಥ ದಿನಮಾನ ಆಕಾಶದಲ್ಲಿ ನೋಡ್ರಿ. ಹುಣ್ಣಿಮೆ ಚಂದ್ರ ಬರ್ತಕ್ಕಂಥ ಸಮಯ ಹೇಗಿತ್ತು. ಅಮಾವಾಸ್ಯನ ಚಂದ್ರ ಆಗಮ ಆಗುವುದಿಲ್ಲ. ಆಕಾಶವೆಲ್ಲ ನಕ್ಷತ್ರಗಳ ರಾಶಿ. ಆ ಸಾವಿರಾರು ಲಕ್ಷಾಂತರ ನಕ್ಷತ್ರ ರಾಶಿಗಳನ್ನ ಕೇವಲ ಒಬ್ಬ ವ್ಯಕ್ತಿ ಬಂದಾಗ, ಚಂದ್ರ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಂದಾಗ ಎಲ್ಲರೂ ಕೂಡ ಮಾಯ ಆಗ್ತಾರೆ. ಇದು ನಿಸರ್ಗದಲ್ಲಿ ನಡೀತಕ್ಕಂಥ ಒಂದು ನಿತ್ಯ ಕ್ರಿಯೆ ಇದು. ಹೀಗೆ ಸಮಯ ಅಂತಕ್ಕಂಥದ್ದು ಎಲ್ಲರನ್ನ ಇಲ್ಲಿ ಬಿಟ್ಟಿಲ್ಲ. ರಾಜ್ಯದ ತೆನೆವಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕೊಕ್ಕಿ, ಹಕ್ಕಿ ಹಾರುತ್ತದೆ ನೋಡಿದ್ರ. ಈ ಸಮಯ ಅಂತಕ್ಕಂಥದ್ದು ಎಂತಹ ಮಹಾರಾಜರನ್ನ, ಅರಸರನ್ನ, ರಾಜರನ್ನ ಬಿಟ್ಟಿಲ್ಲ. ಅದಕ್ಕೆ ಸಾಮ್ರಾಜ್ಯದ ತೆನೆವಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡ ಎಷ್ಟೋ ಸಂವತ್ಸರಗಳು, ಎಷ್ಟೋ ವರ್ಷದ ಇತಿಹಾಸ ನೋಡ್ತೀವಿ. ಅವತ್ತು ಅದೇ ಸಮಯ, ಇವತ್ತು ಇದೇ ಸಮಯ, ಮುಂದೂ ಅದೇ ಸಮಯ ಇರ್ತದ. ಎಷ್ಟೋ ಸಮಯ ಅಂತಕ್ಕಂಥದ್ದು ಎಲ್ಲರಿಗೂ ಪಾಠ ಕಲಿಸ್ಬೇಕು. ಮಹಾರಾಜರಾಗಿರ್ಬೋದು, ಸಾಮ್ರಾಟರಾಗಿರ್ಬೋದು, ಇತಿಹಾಸಕಾರರಾಗಿರ್ಬೋದು, ರಾಜನೀತಿ ಶಾಸ್ತ್ರಜ್ಞರಾಗಿರ್ಬೋದು, ಎಲ್ಲರಿಗೂ ಕೂಡ ಸಮಯ ಇದೆ. ಎಲ್ಲರನ್ನು ಎತ್ತಿ ಕುಕ್ಕಿದೆ ಸಮಯ ಅಂತಕ್ಕಂಥದ್ದು. ಹಕ್ಕಿ ಹಾರುತ್ತದೆ ನೋಡಿದ್ರ. ಯುಗಗಳ ಹಣೆ ಬರವ ಬರೆಸಿ, ಮಣ್ವಂತರಗಳ ಭಾಗ್ಯ ವಿತರಿಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳನ್ನು ಹರಿಸಿ, ಹಕ್ಕಿ ಹಾರುತ್ತದೆ ನೋಡಿದ್ರ. ಈ ಸಮಯ ಅಂತಕ್ಕಂಥದ್ದು ಎಷ್ಟೋ ಯುಗಗಳನ್ನ, ಎಷ್ಟೋ ಸಂವತ್ಸರಗಳನ್ನ ದಾಟಿ ಬಂದಿದೆ, ಮನ್ವಂತರಗಳನ್ನು ದಾಟಿ ಬಂದಿದೆ. ಭಾಗ್ಯ ವಿತರಿಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ರೆಕ್ಕೆಯನ್ನ ಚೇತನಗೊಳಿಸಿ ಎಲ್ಲರನ್ನ ಬಡಿದೆಬ್ಬಿಸ್ತಕ್ಕಂಥ ಕೆಲಸ ಮಾಡೋ ಸಮಯ ಅಂತಕ್ಕಂಥ. ಅಯ್ಯೋ ಸಮಯ ಆಯ್ತು, ನಾವು ಶಾಲೆಗೆ ಹೋಗ್ಬೇಕು, ಸಮಯ ಆಯ್ತು ನಾನು ಆಫೀಸ್ಗೆ ಹೋಗ್ಬೇಕು, ಎಲ್ಲವನ್ನ ಸಮಯ ನೋಡ್ಕೊತ ಹೋಗ್ಬೇಕಾಗತ್ತೆ. ಸಮಯದ ಉಳಿತಾಯ ಹೇಗೆ ಮಾಡ್ಕೊಳ್ಳೋದು? ಸಮಯ ಸಿಗ್ತಾ, ಕೆಲವೊಂದಿಷ್ಟು ಮಂದಿ ಹೇಳ್ತಾರ, ಅಯ್ಯೋ ನಮಗೆ ಟೈಮ್ನ ಸಿಕ್ಕಿಲ್ಲ ಸರ್, ಟೈಮ್ ಸಿಗ್ತಾ ಇಲ್ಲ.
ಟೈಮ್ ನಾವು ಹುಡ್ಕೋಬೇಕಾಗತ್ತೆ. ಟೈಮ್ ಪ್ರಕಾರ ನಾವು ಕೆಲಸ ಮಾಡ್ಕೋಬೇಕು. ಯೋಜನೆ ಹಾಕೊಳ್ರಿ, ಯೋಜನೆಬದ್ಧವಾಗಿ ಕೆಲಸ ಮಾಡ್ರಿ, ಟೈಮ್ ಎಷ್ಟು ಸೇವ್ ಆಗ್ತದೆ. ನಾವು ಟೈಮ್ ಸೆನ್ಸ್ ಇರಂಗಿಲ್ಲ. ಯಾವಾಗ ಬೇಕಾದ್ರೆ ಹೇಳುತ್ತೀವಿ, ಯಾವಾಗ ಬೇಕಾದ್ರೆ ಶಾಲೆಗೆ ಬರ್ತೇವೆ, ಯಾವಾಗ ಬೇಕಾದ್ರೆ ಹೋಮ್ವರ್ಕ್ ಮಾಡ್ತೇವೆ. ನಮ್ಗೆ ಏನಾದ್ರು ಟೈಮ್ ಇದೆ? ಟೈಮ್ ಇಲ್ಲ. ನಮ್ಗೆ ಟೈಮ್ ನಾವು ತಗೋಬೇಕು, ಆ ಟೈಮನ್ನು ಸದುಪಯೋಗಪಡಿಸ್ಕೋಬೇಕು, ಅದು ನಮ್ಮ ಕರ್ತವ್ಯ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೇರೆ ತಿಂಗಳೂರಿನ ನೀರನ್ನು ಹೀರಿ ಆಡಲು ಹಾಡಲು ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಹಕ್ಕಿ ಹಾಕಿದೆ ನೋಡಿದರ ಅಂತ. ಬೆಳ್ಳಿ ಅಂದ್ರೆ ಶುಕ್ರ ಗ್ರಹ, ಆಕಾಶದಲ್ಲಿರ್ತಕ್ಕಂಥ ಶುಕ್ರ ಗ್ರಹ. ಶುಕ್ರ ಗ್ರಹನು ಮೀರಿ ಮನುಷ್ಯ ಮಂಗಳ ಗ್ರಹಕ್ಕೆ ಹೋಗ್ತಾನೆ. ಮಂಗಳ ಗ್ರಹದಲ್ಲಿ ಇವತ್ತು ಪಾದಾರ್ಪಣೆ ಮಾಡಿದ್ದಾನೆ. ಸಮಯ ಅಂತಕ್ಕದ್ದು ಮನುಷ್ಯನ ಯಾವ್ಯಾವ ಲೋಕಕ್ಕೆ ಕೊಂಡೊಯ್ತಾ ಇದೆ ಅಂತಕ್ಕದ್ದು. ಪ್ರಾಚೀನ ಕಾಲದ ಮನುಷ್ಯರು ಆಕಾಶ ಅಂದ್ರೆ ಆಕಾಶಕಾಯಗಳ ಬಗ್ಗೆ ವೀಕ್ಷಣೆ ಮಾಡಿದ್ರಂತ ನಾವು ಕೇಳ್ತೀವಿ. ಆದ್ರೆ 20ನೇ ಶತಮಾನದಲ್ಲಿ ಆ ಆಕಾಶಕಾಯಕ್ಕೆ ಹೋಗಿ ಇವತ್ತು ಭೇಟಿ ಕೊಡ್ತಾನೆ. ಅಂದ್ರೆ ಸಮಯ ಇಲ್ಲಿ ಎಷ್ಟು ಪರಿವರ್ತನೆ ಮಾಡ್ತಾರೆ ಮನುಷ್ಯನ, ಎಷ್ಟು ವಿದ್ಯಮಾನಗಳು ಪರಿವರ್ತನೆ ಆಗಿದ್ದಾವೆ ಜಗತ್ತಿನಲ್ಲಿ ಅಂತ. ಅದಕ್ಕೆ ಮಂಗಳ ಲೋಕದ ಇಲ್ಲಿ ಮಂಗಳ ಲೋಕದ ಅಂಗಳಕ್ಕೇರಿ ಅಂದ್ರೆ ಮಂಗಳ ಗ್ರಹಕ್ಕೆ ಹೋಗಿ ಅಂಗಳದಲ್ಲಿ ಅಡ್ಡಾಡಿ, ಆ ಪರಿಸರ ಅಡ್ಡಾಡಿ, ನೀರು ಜಲ ಇದೇ ಇಲ್ಲೋ ಅಂತಕ್ಕಂಥ ಇವತ್ತು ಮನುಷ್ಯ ಬಹಳ ವೈಜ್ಞಾನಿಕ ಒಂದು ಆವಿಷ್ಕಾರದ ಮೂಲಕ ಮನುಷ್ಯ ಮಂಗಳ ಲೋಕಕ್ಕೆ ಹೋಗ್ತಾ ಇದ್ದಾನೆ. ಬುಧ ಗ್ರಹ, ಚಂದ್ರಗ್ರಹಕ್ಕೆ ಹೋಗ್ತಾ ಇದ್ದಾನೆ. ಇದು ವಿಜ್ಞಾನದ ಆವಿಷ್ಕಾರ. ಸಮಯ ಅಂತಕ್ಕಂಥದ್ದು ಯುಗಗಳನ್ನ ತೆರೆಸಿ ಮನ್ವಂತರಗಳನ್ನು ದಾಟಿಸಿದ್ರು ಕೂಡ ಸಮಯ ಅಂತ ಎಲ್ಲರಿಗೂ ಪಾಠ ಕಲಿಸ್ತಾ ಇದೆ. ಮುಟ್ಟಿದೆ ದಿಗ್ಮಂಡಲಗಳಂಚ ಆಚೆಗೆ ಚಾಚಿದೆ ತನ್ಮಯ ಚುಂಚ ಬ್ರಹ್ಮಾಂಡವನ್ನು ಒಡೆಯಲು ಎಂದು ಯಾರೋ ಬಲ್ಲರು ಹಾಕಿದ ವಂಚ ಹಕ್ಕಿ ಹಾಡು ನೋಡಿದ್ರ ಅಂತ. ಎಷ್ಟೋ ದಿಕ್ಗಳನ್ನ ಇಲ್ಲಿ ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನ ಚುಂಚ ಅಂದ್ರೆ ಇಲ್ಲಿ ಕೊಕ್ಕುಗಳು ಅಂದ್ರೆ ಪಕ್ಷಿಯ ಮುಂಭಾಗ ಅಂತ ಅರ್ಥ. ಬ್ರಹ್ಮಾಂಡಗಳನ್ನು ಎಷ್ಟೇ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಹಾಕಿದು ವಂಚ ಬಲ್ಲರು ಯಾರು ಹಾಕಿದ್ರು ವಂಚ ಅಂತ. ಈ ವಂಚ ಮಾಡಲಿ, ಮೋಸ ಮಾಡಲಿ, ಏನೇ ಮಾಡಲಿ ಅದು ಸಮಯ ಅಂತ ಎಲ್ಲರನ್ನು ವೀಕ್ಷಣೆ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ. ಅದಕ್ಕೆ ಸಮಯಕ್ಕೆ ನಾವು ಮಹತ್ವ ಕೊಟ್ಟು ಸಮಯದ ಪ್ರಕಾರ ನಾವು ಕೆಲಸ ಮಾಡಿದ್ರೆ ನಮ್ಮ ಕೆಲಸ ಸಕ್ಸಸ್ ಆಗ್ತಾವೆ. ನಮ್ಮ ಕೆಲಸಗಳನ್ನು ಇಟ್ಟುಕೊಂಡು ಬೇಂದ್ರೆಯವರು ಸಮಯವನ್ನ ಹಾರುವ ಹಕ್ಕಿಗೆ ಹೋಲಿಕೆ ಮಾಡಿ ಸಾಕಷ್ಟು ಇಲ್ಲಿ ವಿಷಯಗಳನ್ನ ಸಮೀಕರಿಸಿ ಮಾಡ್ತಾರ ಅಂತ ಒಂದು ಒಟ್ಟು ಅದ್ಭುತ ಕವಿ ಅಂತ ಹೇಳಬಹುದು ಬೇಂದ್ರೆಯವರು. ಇಷ್ಟು ಪಾಠದ ಪುನರಾವರ್ತನೆ ಇತ್ತು. ಮತ್ತೆ ಮುಂದಿನ ಅವಧಿಯಲ್ಲಿ ನಾವು ಮತ್ತೆ ಒಂದು ವಿಚಾರ ತಗೊಂಡು ಅದರ ಬಗ್ಗೆ ಅಭ್ಯಾಸ ಮಾಡೋಣ. ಧನ್ಯವಾದ.